ಹಾಯ್ ಹಲೋ ನಮಸ್ತೆ. ಅನ್ನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾಡಿ ತೋರಿಸಿರುವ ರೆಸಿಪಿ ಮೆಂತ್ಯ ಸೊಪ್ಪಿನ ಪರೋಟ. ಮೆಂತ್ಯ ಸೊಪ್ಪಿನ ಪರೋಟ ನಮಗೆ ಮೆಂತ್ಯ ಮೊದಲು ಬೇಕೇ ಬೇಕು. ಅದಕ್ಕೆ ಚಿಕ್ಕದಾಗಿ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟು, ಉಪ್ಪು, ಖಾರ ಪುಡಿ, ಸ್ವಲ್ಪ ಮಸಾಲೆ ಪೌಡ್ರು, ಚಾಟ್ ಮಸಾಲ ಇದೆಲ್ಲವನ್ನು ಹಾಕಿ ನಾನು ಮೆಂತ್ಯ ಪರೋಟ ಹೇಗೆ ಮಾಡೋದು ಅನ್ನೋದನ್ನು ಈಸಿಯಾಗಿ ತಿಳಿಸ್ಕೊಡ್ತೀನಿ. ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಮೆಂತ್ಯ ಸೊಪ್ಪನ್ನು ತೊಳೆದು ಚಿಕ್ಕದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿಕಾಯಿ ಪೇಸ್ಟ್ ಇದ್ರೂ ಕೂಡ ನೀವು ಹಾಕೋಬೋದು. ನಾನು ಇಲ್ಲಿ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಚಾಟ್ ಮಸಾಲೆ ಕೂಡ ಇದೆ, ಅಚ್ಚಕಾರದ ಪೌಡ್ರು, ಸ್ವಲ್ಪ ಅರಿಶಿಣ, ಸ್ವಲ್ಪ ಜೀರಿಗೆ, ಇದಕ್ಕೆ ಬೇಕಾದಷ್ಟು ಟೇಸ್ಟಿಗೆ ಉಪ್ಪು. ಇಷ್ಟನ್ನು ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ತೀವಲ್ಲ ಆ ರೀತಿಯಲ್ಲಿ ಇದನ್ನ ಗಟ್ಟಿಯಾಗಿ ಕಲಸಿ ಒಂದು 20 ನಿಮಿಷ ನೆನೆಗೆ ಬಿಡ್ತೀವಿ. ಚಪಾತಿ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ತೀವಲ್ಲ ಆ ರೀತಿ ಕಲಿಸ್ಕೊಂಡು ಒಂದು 20 ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ. ನಾನು ಚಪಾತಿ ಅಂದರೆ ಎಲ್ಲರಿಗೂ ಗೊತ್ತು ಮಾಡೋದು, ಮಕ್ಕಳಿಗೆ ಗೊತ್ತು ಚಪಾತಿ. ಒಂದೊಂದು ಸಾರಿ ಚಪಾತಿ ಬೇಡ ಅಂತ ಇರುವಾಗ ನಾವು ಮೆಂತ್ಯ ಸೊಪ್ಪನ್ನು ಹಾಕಿ ಈ ರೀತಿ ಪರೋಟ ಮಾಡಿಕೊಟ್ವಿ ಅಂತಂದರೆ ಅವರು ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ಕೂಡ ಹೆಲ್ದಿಯಾಗಿರುತ್ತೆ. ಸೊಪ್ಪನ್ನು ಬಳಸೋದ್ರಿಂದ ಹೆಲ್ದಿ ಒಂದು ಫುಡ್ ಆಗಿರುತ್ತೆ ಮಕ್ಕಳಿಗೆ. ಊಟದಲ್ಲಿ ನಾವೇನಾದರೂ ರೊಟ್ಟಿ ಚಪಾತಿಗೆ ಮೆಂತ್ಯ ಸೊಪ್ಪು ಮಕ್ಕಳಿಗೆ ತಿನ್ನಕ್ಕೆ ಕೊಟ್ವಿ ಅಂತಂದರೆ ಅವ್ರು ತಿನ್ನಲ್ಲ. ಅವಾಗ ತೆಗೆದು ವಾಪಸ್ ಇಡ್ತಾ ಇರ್ತಾರೆ. ಅವರು ತಿನ್ನಬೇಕು, ಅದು ಒಂದು ಆರೋಗ್ಯಯುತವಾದ ಒಂದು ಫುಡ್ ಆಗಬೇಕು ಅವರಿಗೆ ಅನ್ನೋ ಉದ್ದೇಶಕ್ಕೆ ಈ ರೀತಿಯಾಗಿ ನಾವು ಮಾಡಿದ್ವಿ ಅಂತಂದರೆ ಮಕ್ಕಳು ಪರೋಟ ಅಂತ ಹೊಸ ಹೆಸರನ್ನು ಇಟ್ಕೊಂಡು ಅದನ್ನ ತಿಂತಾರೆ. ಅದಕ್ಕೆ ಇದು ರುಚಿಯಾಗಿರುತ್ತೆ. ಈ ರೀತಿಯಾಗಿ ನಾನು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ಒಂದು 10-15 ನಿಮಿಷ ನಾನು ಇದನ್ನು ನೆನೆಗೆ ಬಿಡ್ತೀನಿ. ಇದು ನೆಂದ ಮೇಲೆ ಪರೋಟ ಮಾಡೋಣ. ಇದನ್ನು ಮುಚ್ಚಿಟ್ಬಿಡೋಣ. ಈಗ ನೋಡಿ, ಈ ರೀತಿಯಾಗಿ ನೆಂದಿದೆ ಹಿಟ್ಟು. ಇದನ್ನು ಚಪಾತಿ ಹೇಗೆ ಮಾಡ್ತೀವಲ್ಲ ಹಾಗೆ ಒಂದೊಂದು ಉಂಡೆನೇ ತೆಗೆದುಕೊಂಡು ಚಪಾತಿ ಹಾಗೆ ಲಟ್ಸೋಣ. ನಾನು ಬರಲ್ಲ. ಭಾಳ ತೆಳ್ಳಗೆ ಬೇಡ, ಸ್ವಲ್ಪ ದಪ್ಪಾಗಿ ಚಪಾತಿ ಆಕಾರದಲ್ಲಿ ಲಟ್ಸ್ಕೊಳ್ಳೋಣ. ಚಪಾತಿ ಅದು ನಾವು ಡೈಲಿ ಮಾಡ್ತಾನೆ ಇರ್ತೀವಿ. ಆದರೆ ಈ ರೀತಿಯಾಗಿ ಸೊಪ್ಪನ್ನು ಸೇರಿಸ್ಕೊಂಡು ಮೆಂತ್ಯ ಪರೋಟ ಹಾಗೆ ಮೆಂತ್ಯ ಚಪಾತಿಯಾಗಿ ಮಾಡಿದರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ಆ ಕಾರಣಕ್ಕಾಗಿ ನಾವು ಈ ರೀತಿಯಾಗಿ ಕೂಡ ಈಸಿಯಾಗಿ ಮಾಡ್ಬೋದು. ಮನೆಯಲ್ಲಿಯೇ ಇರುವ ವಸ್ತುಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ದಪ್ಪಾರೆ ಸಾಕು ಹಂಚಿಟ್ಟಿದ್ದೀನಿ. ತುಪ್ಪನ ಹಾಕೋಬೋದು, ಮೇಲೆ ಎಣ್ಣೆನಾದರೂ ಹಾಕೋಬೋದು.
ತುಪ್ಪ ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ. ಕೆಲವರೆಲ್ಲ ಚಪಾತಿ ಮನೆಯೊಳಗೆ ಮಾಡ್ತಾರೆ. ನಾನು ಇದು ಕಲ್ಲನ್ನು ರೊಟ್ಟಿ ಚಪಾತಿ ಇದರಲ್ಲೇ ಮಾಡ್ತೀನಿ. ತುಪ್ಪ ಅಥವಾ ಎಣ್ಣೆಯನ್ನು ಮೇಲೆ ನೀವು ಮತ್ತೆ ಸವರ್ಬೋದು. ತುಪ್ಪ ಹಾಕಿದ್ರೆ ಭಾಳ ಟೇಸ್ಟಾಗಿರುತ್ತದೆ. ಇದೇ ರೀತಿಯಾಗಿ ಮನೆಯಲ್ಲಿರುವ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ನಾವು ಮೆಂತ್ಯ ಸೊಪ್ಪನ್ನು ಹಾಕಿ ಮೆಂತ್ಯ ಪರೋಟವನ್ನು ಮಕ್ಕಳಿಗೆ ಮಾಡಿ ಕೊಡ್ಬೋದು. ಇದು ಒಂದು ಪೌಷ್ಟಿದಾಯಕ ಆಹಾರ ಮಕ್ಕಳಿಗೆ. ಡೈಲಿ ಏನೆಲ್ಲ ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದೇ ರೀತಿ ಇದೊಂಥರ ಬೆಳಗಿನ ತಿಂಡಿಯನ್ನು ನಾವು ಮಾಡಿದರೆ ಬಾಕ್ಸಿಗೂ ಸರಿಯಾಗುತ್ತೆ, ಮನೆಯಲ್ಲಿ ತಿನ್ನೋರಿಗೂ ಚೆನ್ನಾಗುತ್ತೆ. ಹಾಗಾಗಿ ಈ ರೆಸಿಪಿಯನ್ನು ಮಾಡೋಣ ಅಂತ ನಾನು ಅಂದ್ಕೊಂಡೆ ಇವತ್ತು. ಸ್ವಲ್ಪ ಎಣ್ಣೆ ಸೇರಿಸ್ತೀನಿ. ಭಾಳ ತೆಳ್ಳಗೆ ಮಾಡಿದರೆ ಇದು ಪರೋಟ ಅನಿಸಲ್ಲ, ಹಾಗಾಗಿ ಸ್ವಲ್ಪ ದಪ್ಪನೆ ಮಾಡಬೇಕು. ಈ ರೀತಿ ನೀವು ಮನೆಯಲ್ಲಿ ಮಾಡಿರಿ. ಟೇಸ್ಟ್ ಅನಿಸಿತ್ತು ಅಂದರೆ, ನಿಮಗೆ ಲೈಕ್ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಈಸಿಯಾಗಿ ನಾವು ಈ ಪರೋಟವನ್ನು ಮನೆಯಲ್ಲಿ ಮಾಡ್ಬೋದು. ಇದಕ್ಕೆ ಕೊಬ್ಬರಿ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಅಥವಾ ಶೇಂಗಾ ಚಟ್ನಿ ಏನಾದರೂ ಇದ್ದರೆ ಹಚ್ಕೊಂಡು ತಿಂದರೆ ಭಾಳ ಟೇಸ್ಟಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.